ದೇವರು ಯಾವತ್ತು ಚಿತ್ತ ಮಾಡಿದ್ರು ನೀನು ಉಳಿಸ್ಬೇಕಂತ ಹೇಳಿ, ಅವತ್ತಿನ ದಿವಸ ಯಾರು ಕೂಡ ಏನ್ ಮಾಡಕ್ಕಾಗಲ್ಲ, ನನ್ನ ಮುಗಿಸೋದಕ್ಕಾಗೋದು. ನಾನು ಅನ್ಕೊಂಡ್ಬಿಟ್ಟಿದ್ದೆ, ದೇವರೇ ಇನ್ನು ನನ್ನ ಕಥೆ ಮುಗೀತು, ನನ್ನ ಜೀವಿತದಲ್ಲಿ ನಾಶ ಆಯಿತು, ನನಗಿಂತ ರೋಗ ಬಂತು, ನನಗಿಂತ ಬಾಧೆ ಬಂತು, ಇಲ್ಲಿ ನನ್ನ ಜೀವಿತ ಮುಗೀತು ಅಂತ ಹೇಳಿ. ಪ್ರೀತಿಯ ಸಹೋದರ ಸಹೋದರಿ, ನಿಮ್ಗೆ ಹೇಳೋದಿಷ್ಟೇ ಏನ್ ಗೊತ್ತಾ? ಹೇಳಬೇಕಾದದ್ದು ಇಷ್ಟೇ, ಯಾವಾಗ ನಿನ್ನ ಜೀವಿತ ಮುಗಿದೋಯ್ತು, ನಿನ್ನ ಪರಿಸ್ಥಿತಿಗಳು ಮುಗಿದೋಯ್ತು, ಇಲ್ಲಿಗೆ ನನ್ನ ಜೀವಿತ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಾಶವಾಯಿತು ಅಂತ ಯಾವಾಗ ವಿಚಾರ ಮಾಡ್ತೀಯೋ, ಅವತ್ತಿನ ದಿವಸ ನಿನ್ನ ಜೀವಿತದಲ್ಲಿ ಅದ್ಭುತ. ಯಾವಾಗ ನಿನ್ನ ನಂಬಿಕೆ ಮನುಷ್ಯರ ಮೇಲೆ ಇಡಲಾರದೆ ದೇವರ ಮೇಲೆ ಇಡುತ್ತೀಯೋ, ಅವತ್ತಿನ ದಿವಸ ಆ ನಂಬಿಕೆ, ಆ ದೇವರ ಶಕ್ತಿ ನೀನು ನೋಡ್ತಾ ಇತ್ತು. ನಿನ್ನ ನಂಬಿಕೆ ಏನಾದರೂ ಜಗತ್ತಿನ ಮೇಲೆ ಇಡುವುದಾಗಿದ್ದರೆ, ನೀನು ಅಂದುಕೊಂಡಂತೆ ನಿನ್ನ ಜೀವಿತ ನಾಶವಾಗುತ್ತದೆ. ನೀನು ಅಂದುಕೊಂಡಂತೆ ನಿನ್ನ ಪರಿಸ್ಥಿತಿಗಳು ಹದಗೆಟ್ಟು ಹೋಗುತ್ತವೆ. ಯಾಕಂದ್ರೆ ಬೈಬಲ್ ಅಲ್ಲಿ ಒಂದು ವಾಕ್ಯ ಇರುತ್ತೆ, ಏನ್ ಗೊತ್ತಾ? ನೀನು ಪ್ರಭುಗಳ ಮೇಲಾಗಲಿ ಮನುಷ್ಯರ ಮೇಲಾಗಲಿ ಭರವಸೆ ಬಿಡಬೇಕಾದದ್ದು ದೇವರ ಮೇಲೆ ಎಂಬುದಾಗಿ. ಅದೇ ಪ್ರಕಾರವಾಗಿ ನೀನು ಏನಾದ್ರೂ ಪ್ರಭುಗಳ ಮೇಲಾಗಲಿ ಮನುಷ್ಯನ ಮೇಲಾಗಲಿ ಭರವಸೆ ಬಿಡುವುದಾಗಿದ್ದರೆ, ಕಷ್ಟಗಳು ಅತಿ ಹೆಚ್ಚಾಗಿ ನಿಮ್ಮನ್ನು ಬಾಧಿಸುತ್ತವೆ. ಕಷ್ಟಗಳು ನಿನ್ನ ಜೀವಿತದಿಂದ ಪಾರಾಗಬೇಕೆನ್ನುವುದಾಗಿದ್ದರೆ ಇರುವಂತ ಒಂದೇ ಉದ್ದೇಶ, ಒಂದೇ ಗುರಿ, ಅದು ನಿನ್ನ ನಂಬಿಕೆ ದೇವರ ಮೇಲಾಗಿರಬೇಕು, ನಿನ್ನ ನಂಬಿಕೆ ಯೇಸುವಿನ ಮೇಲಾಗಿರಬೇಕು. ಸಾಯುವಂತ ಸನ್ನಿವೇಶದಲ್ಲೂ ಕೂಡ ನನ್ನನ್ನ ರಕ್ಷಿಸಲು ಯೇಸು ಸ್ವಾಮಿ ಇದ್ದಾರೆ, ನನ್ನನ್ನು ಬದುಕಿಸಲು ಯೇಸು ಸ್ವಾಮಿಗೆ ಶಕ್ತರಾಗಿದ್ದಾರೆ. ಡಾಕ್ಟರ್ಸ್ ಹೇಳ್ತಾ ಇರಬಹುದು 24 hours ಒಳಗಡೆ ನಿನ್ನ ಕತ್ತಿ ಮುಗಿತು ಅಂತ ಹೇಳಿ. ಮಗುವೆ ಭಯ ಪಡಬೇಡ, ನಿನ್ನನ್ನ ಬದುಕಿಸಲೇಬೇಕನ್ನೋ ಉದ್ದೇಶ ದೇವರಿಗಿದೆ, ನಿನ್ನನ್ನ ಎದ್ದೊಳಿಸಲೇಬೇಕನ್ನೋ ಉದ್ದೇಶ ದೇವರಿಗಿದೆ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಬೈಬಲ್ ನಲ್ಲಿ ಸತ್ತಂತವರು ಕೂಡ ಎದ್ದಿದ್ದು ಎಷ್ಟೋ ಉದಾಹರಣೆಗಳು ನೋಡ್ತಾ ಇರ್ತೀವಿ. ಕೆಲವೊಂದು ಸಾರಿ ಬೈಬಲ್ ವಾಕ್ಯದಲ್ಲಿ ಲಾಜರನು ಕೂಡ ಸತ್ತು 3 ದಿವಸಗಳಾಗಿತ್ತು. ಅಕಾರ್ಡಿಂಗ್ ಟು ಸೈನ್ಸ್, ಸೈಂಟಿಫಿಕಲಿ ದೇಹ ತನ್ನ ಎಲ್ಲ ಶಕ್ತಿಯನ್ನ ಕಳೆದುಕೊಂಡಿತ್ತು. ಯಾವಾಗ ಅದರ ಶಕ್ತಿ ಕಳೆದುಕೊಂಡಿತ್ತೋ, ಎಲ್ಲ ದೇಹದ ಅಂಗಾಂಗಗಳು ಸತ್ತು ಹೋಗಿದ್ವು. ಯಾವಾಗ ದೇವರ ಸ್ವರ ಆ ಶರೀರ ಕೇಳಿತೋ, ಆವತ್ತಿನ ದಿವಸ ಸತ್ತು 3 ದಿವಸಗಳಾದ ನಂತರ ಪುನಃ ಒಂದು ಶಕ್ತಿ ಆ ವ್ಯಕ್ತಿಗೆ ಬಂತು. ಪರಿಸ್ಥಿತಿಗಳು ಸತ್ತು ಹೋಗಿರಬಹುದು, ಡಾಕ್ಟರ್ಸ್ ಕೈ ಬಿಟ್ಟಿರಬಹುದು, ಸ್ನೇಹಿತರು ಕೈ ಬಿಟ್ಟಿರಬಹುದು, ನೀವು ಅಂದುಕೊಂಡಿರಬಹುದು ನಾನು ಸಾಯುವುದು ಒಂದೇ ಗತಿ ಅಂತ ಹೇಳಿ. ಮಗಳೇ, ಹೆದರಬೇಡ, ನಿನ್ನನ್ನು ರಕ್ಷಿಸಬೇಕಂತ ಹೇಳು, ನಿನ್ನನ್ನು ಉದ್ಧರಿಸಬೇಕಂತ ಹೇಳಿ ದೇವರು ಬಂದದ್ದು ನಿಜ. ನಿನ್ನನ್ನು ಅನಾಥವಾಗಿ ಬಿಡುವಂತ ದೇವರಲ್ಲ. ಬೈಬಲ್ ವಾಕ್ಯದಲ್ಲಿ ಹೇಳ್ತಾರೆ, ಏನ್ ಗೊತ್ತಾ? ಹೆತ್ತ ತಾಯಿ ನಿನ್ನನ್ನು ಮರೆತರು ಮರೆಯಬಹುದು, ಆದರೆ ನಾನು ನಿನ್ನನ್ನ ಎಂದಿಗೂ ಮರೆಯುವುದಿಲ್ಲ. ಅದೇ ಪ್ರಕಾರವಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಪ್ರೀತಿ ದೇವರ ಪ್ರೀತಿ, ಒಂದು ಅಮೂಲ್ಯವಾದಂತಹ ಪ್ರೀತಿ. ನೀನು ಸಾಯುವ ಕೊನೆ ಕ್ಷಣದವರೆಗೂ ದೇವರು ನಿನಗೋಸ್ಕರ ಕಾಯುತ್ತಲೇ ಇರುತ್ತಾರೆ. ನನ್ನ ಮಗಳು, ನನ್ನ ಮಗ ನನ್ನ ಬಳಿಗೆ ಬರುತ್ತಾನೆ ಎಂಬುದಾಗಿ. ಆ ಪ್ರೀತಿ, ನಿನ್ನ ಪ್ರೀತಿ ಆ ದೇವರಿಗೆ ಬೇಕಾಗಿದೆ. ನಿನ್ನ ಬಳಿ ಆ ಒಂದು ಪ್ರೀತಿ ಇಲ್ಲದಿದ್ದರೆ, ನೀನೊಬ್ಬ ಕ್ರೂರ ವ್ಯಕ್ತಿಯಾಗಿ ಯೇಸುವಿನ ಬಳಿ ನಡೆದುಕೊಳ್ಳುವುದಾದರೆ ಆ ವ್ಯಕ್ತಿಗೆ ಬೇಜಾರಾಗುತ್ತದೆ. ಹಾಗಾಗಿ ಅತಿ ಹೆಚ್ಚಾದಂತಹ ಪ್ರಾರ್ಥನೆ ಜೀವಿತ